ಯಾಕೆ ತೆಲುಗು ಸಿನಿಮಾಗಳಲ್ಲಿ ನಟಿಸ್ತಾ ಇಲ್ಲ? ಟಾಲಿವುಡ್ನಲ್ಲಿ ಸಿನಿಮಾ ಆಫರ್ಸ್ಗಳೇ ಬರ್ತಿಲ್ಲ ಯಾಕೆ? ಬಾಲಿವುಡ್ನಲ್ಲೂ ಪೂಜಾ ಹೆಗ್ಡೆಗಿಲ್ಲ ಸಿನಿಮಾಗಳು. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಪೂಜಾ ಹೆಗ್ಡೆ ಯಾಕೆ ತೆಲುಗು ಸಿನಿಮಾಗಳಲ್ಲಿ ನಟಿಸ್ತಾ ಇಲ್ಲ? ಸೌತ್ ಸಿನಿಮಾದ ಟಾಪ್ ಹೀರೋಯಿನ್ಸ್ಗಳಲ್ಲಿ ಒಬ್ಬರಾಗಿರೋ ಪೂಜಾ ಹೆಗ್ಡೆಗೆ ಟಾಲಿವುಡ್ನಲ್ಲಿ ಸಿನಿಮಾ ಆಫರ್ಸ್ಗಳೇ ಬರ್ತಿಲ್ಲ ಯಾಕೆ? ಬಾಲಿವುಡ್ನಲ್ಲೂ ಪೂಜಾ ಹೆಗ್ಡೆಗಿಲ್ಲ ಸಿನಿಮಾಗಳು. ರಜನಿಯ ಕೂಲಿ ಸಿನಿಮಾದ ಐಟಮ್ ಸಾಂಗ್ಗೆ ಓಕೆ ಅಂತ ಹೇಳಲು ಏನ್ ಕಾರಣ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ನಟಿ ಪೂಜಾ ಹೆಗ್ಡೆ ಕೆಲ ವರ್ಷದ ಹಿಂದಿನವರೆಗೂ ಟಾಲಿವುಡ್ನ ಬಲು ಬೇಡಿಕೆಯ ನಟಿಯಾಗಿದ್ರು. ಆದ್ರೆ ಕಳೆದ 3 ವರ್ಷದಿಂದ ಅವರಿಗೆ ಒಂದೇ ಒಂದು ತೆಲುಗು ಸಿನಿಮಾ ಆಫರ್ ಬಂದಿಲ್ಲ. ಕೆಲ ಆಂತರಿಕ ಸುದ್ದಿಗಳ ಪ್ರಕಾರ ನಟಿ ಪೂಜಾ ಹೆಗ್ಡೆ ಮೇಲೆ ತೆಲುಗು ಚಿತ್ರರಂಗ ಪರೋಕ್ಷ ಬ್ಯಾನ್ ಹೇರಿದೆ ಎನ್ನಲಾಗ್ತಿದೆ. ಕಾರಣವೇನು? ನಟಿ ಪೂಜಾ ಹೆಗ್ಡೆ ಕೆಲ ವರ್ಷಗಳ ಹಿಂದಿನವರೆಗೆ ತೆಲುಗು ಚಿತ್ರರಂಗದ ಟಾಪ್ ನಟಿಯಾಗಿದ್ದರು. 2014ರಿಂದಲೂ ಅವರು ಸತತವಾಗಿ ತೆಲುಗು ಸಿನಿಮಾಗಳಲ್ಲಿ ನಟಿಸುತ್ತಲೇ ಬಂದಿದ್ದಾರೆ. ತೆಲುಗು ಚಿತ್ರರಂಗದಲ್ಲಿ ಸತತವಾಗಿ ಹಿಟ್ ಸಿನಿಮಾಗಳನ್ನ ನೀಡಿದ ಶ್ರೇಯಸ್ಸು ಪೂಜಾ ಹೆಗ್ಡೆಗೆ ಇದೆ. ಅಲ್ಲು ಅರ್ಜುನ್, ಜೂನಿಯರ್ NTR, ಮಹೇಶ್ ಬಾಬು, ಪ್ರಭಾಸ್, ರಾಮ್ ಚರಣ್, ಪವನ್ ಕಲ್ಯಾಣ್ ಹೀಗೆ ತೆಲುಗಿನ ಎಲ್ಲ ಸ್ಟಾರ್ ನಟರೊಟ್ಟಿಗೆ ಪೂಜಾ ಹೆಗ್ಡೆ ನಟಿಸಿದ್ರು. ಆದ್ರೆ ಕಳೆದ 3 ವರ್ಷದಿಂದ ಪೂಜಾ ಹೆಗ್ಡೆ ಕೈಯಲ್ಲಿ ಒಂದೇ ಒಂದು ತೆಲುಗು ಸಿನಿಮಾ ಇಲ್ಲ. ಒಂದರ ಹಿಂದೊಂದು ಹಿಟ್ ಸಿನಿಮಾ ನೀಡಿದ, ಸತತವಾಗಿ ಬ್ಲಾಕ್ ಬಸ್ಟರ್ ನೀಡಿದ ನಟಿಯ ಕೈಯಲ್ಲಿ ಈಗ ಒಂದೇ ಒಂದು ತೆಲುಗು ಸಿನಿಮಾ ಸಹ ಇಲ್ಲ. ಆಂತರಿಕ ಸುದ್ದಿಗಳ ಪ್ರಕಾರ ತೆಲುಗು ಚಿತ್ರರಂಗ ನಟಿ ಪೂಜಾ ಹೆಗ್ಡೆ ಮೇಲಿನ ಬ್ಯಾನ್ ಅನ್ನು ಬಹಿರಂಗವಾಗಿ ಘೋಷಿಸಿಲ್ಲವಾಗಿದ್ದರೂ ಸಿನಿಮಾ ನಿರ್ಮಾಪಕರುಗಳು ಒಗ್ಗಟ್ಟಿನಿಂದ ಆಂತರಿಕ ಮಾತುಕತೆ ಮೂಲಕ ನಟಿಯನ್ನು ಚಿತ್ರರಂಗದಿಂದ ಬ್ಯಾನ್ ಮಾಡಿದ್ದಾರಂತೆ. ಅಸಲಿಗೆ ಈ ಬ್ಯಾನ್ಗೆ ಕಾರಣವೆಂದ್ರೆ ಪೂಜಾ ಹೆಗ್ಡೆಯ ಅತಿಯಾದ ಸಂಭಾವನೆ ಮತ್ತು ಚಿತ್ರೀಕರಣದ ಸೆಟ್ ಅಲ್ಲಿ ಅವರು ಕೇಳುವ ಸವಲತ್ತುಗಳು. ಕಳೆದ ವರ್ಷ ಸಿನಿಮಾ ನಿರ್ಮಾಪಕರು ಇದೇ ವಿಷಯವಾಗಿ ಮಾಧ್ಯಮಗಳ ಬಳಿ ಮಾತನಾಡಿದ್ರು. ಸಿನಿಮಾ ನಟ ನಟಿಯರು ಸೆಟ್ಗಳಲ್ಲಿ ಅತಿಯಾದ ಸವಲತ್ತುಗಳನ್ನ ಕೇಳ್ತಾರೆ. ಅವರಿಗೆ ಅತಿಯಾದ ಸಂಭಾವನೆ ನೀಡುವ ಜೊತೆಗೆ ಅವರು ಕೇಳಿದ ಕಡೆಯಿಂದ ಕೇಳಿದ ರೀತಿ ಊಟ, ವ್ಯಾನಿಟಿ ವ್ಯಾನ್, ಅದರೊಳಗೆ ಜಿಮ್ಮು, ಇನ್ನಿತರೆ ಸವಲತ್ತುಗಳು, ಅವರಿಗೆ ಇಂತಹದ್ದೇ ಮೇಕಪ್ ಮ್ಯಾನ್, ಹೇರ್ ಡ್ರೆಸ್ಸರ್, ಟಚ್ ಅಪ್ ಹೀಗೆ ಹಲವು ಬೇಡಿಕೆಗಳನ್ನ ಪೂರೈಸಬೇಕು ಎಂದು ನಿರ್ಮಾಪಕರು ಬೇಸರ ವ್ಯಕ್ತಪಡಿಸಿದ್ರು. ನಿರ್ಮಾಪಕರ ಈ ದೂರಿಗೆ ಪೂಜಾ ಹೆಗ್ಡೆಯೇ ಕಾರಣ ಎನ್ನಲಾಗುತ್ತದೆ. ಟಾಲಿವುಡ್ನಿಂದ ದೂರಾಗಿರುವ ಪೂಜಾ ಹೆಗ್ಡೆ ಇದೀಗ ತಮಿಳು ಹಾಗೂ ಹಿಂದಿ ಚಿತ್ರರಂಗದಲ್ಲಿ ಬ್ಯುಸಿಯಾಗಿದ್ದಾರೆ. ತಮಿಳಿನ 4 ಸಿನಿಮಾಗಳಲ್ಲಿ ಪೂಜಾ ಹೆಗ್ಡೆ ನಟಿಸುತ್ತಿದ್ದಾರೆ. ಸೂರ್ಯ ಜೊತೆಗೆ ರೆಟ್ರೋ, ರಾಘವ್ ಲಾರೆನ್ಸ್ ನಟನೆಯ ಕಾಂಚನ 4, ದಳಪತಿ ವಿಜಯ್ ನಟಿಸುತ್ತಿರುವ ಕೊನ್ಯ ಸಿನಿಮಾ ಜನನಾಯಗನ್, ರಜನಿಕಾಂತ್ ನಟನೆಯ ಕೂಲಿ ಸಿನಿಮಾದ ವಿಶೇಷ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. ಹಿಂದಿಯ ಹೇ ಜವಾನಿ ತೋ ಇಶ್ಕ್ ಹೋನಾ ಹೇ ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾರೆ. ಇದರ ಜೊತೆಗೆ ಪೂಜಾ ಹೆಗ್ಡೆ OTTಗೂ ಎಂಟ್ರಿ ನೀಡಲಿದ್ದಾರೆ. ಥ್ರಿಲ್ಲರ್ ವೆಬ್ ಸರಣಿಯೊಂದರಲ್ಲಿ ಪೂಜಾ ಹೆಗ್ಡೆ ನಟಿಸಲಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.